ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಕೆಲವೊಂದು ಅಪ್ಡೇಟ್ಗಳದಾವೆ, ಆ ಎಲ್ಲ ಅಪ್ಡೇಟ್ಗಳು ತಿಳಿದುಕೊಳ್ಳೋಣ. ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾಯಿದ್ರು ಮತ್ತು ಮೆಸೇಜ್ ಮಾಡ್ತಾಯಿದ್ರು ಇನ್ಸ್ಟಾನಲ್ಲಿ. ಆ ಎಲ್ಲ ಕಮೆಂಟ್ಸ್ಗಳು ನಾನು ಮತ್ತು ಮೆಸೇಜ್ಗಳು ಎಲ್ಲ ಓದಿದ್ದೇನೆ. ಆ ಎಲ್ಲ ಕಮೆಂಟ್ಗಳ ಮತ್ತು ಮೆಸೇಜ್ಗಳಿಗೆ ಏನಿದೆಲ್ಲ ನಾನು ನಿಮಗೆ ಆನ್ಸರ್ ಕೊಡ್ತಾಯಿದ್ದೇನೆ. ಕೆಲವೊಂದು ಎಲ್ಲ ವಿದ್ಯಾರ್ಥಿಗಳು ಡೌಟ್ಸ್ಗಳು ಕೇಳಿದರು. ಕ್ಲಿಯರ್ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಕ್ಲಿಯರಾಗಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿದೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ನಿಮಗೆ ಟೈಮ್ ಟೇಬಲ್ ಪ್ರಕಟಣೆ ಮಾಡಿದ್ದಾರೆ. ಎಕ್ಸಾಮ್ 3ದು ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ. ಓಕೆ, ಜೂನ್ 24ರಿಂದ ಜುಲೈ 5ರವರೆಗೆ ದ್ವಿತೀಯ PUC 2024 ಮೂರನೆಯ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು. ಆಯಿತಾ. ಟೈಮ್ ಟೇಬಲ್ ನಿಮಗೆ ಬೇಕಂದರೆ ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಎಜುಕೇಷನ್ ಕನ್ನಡ ಅಂತ ಹೇಳಿದೆ. ಆಯಿತಾ. ಮತ್ತು ರಿಜಿಸ್ಟ್ರೇಷನ್ ಏನಿದಿಲ್ಲ, ಇವತ್ತು ಕೊನೆಯ ದಿನಾಂಕ ಆಗಿರುತ್ತೆ ಎಕ್ಸಾಮ್ ಫೀಸ್ ಕಟ್ಟಲು. ಮೂರನೇ ಫೈನಲ್ ಎಕ್ಸಾಮಕ್ಕೆ ನೋಂದಣಿ ಮಾಡ್ಕೊಳ್ಳೋಕ್ಕೆ ಇವತ್ತು ಕೊನೆಯ ದಿನಾಂಕ ಆಗಿರುತ್ತೆ. ಆಯಿತಾ. 6/6/2024. ಮತ್ತು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಏನಿದೆಲ್ಲ ನಿಮಗೆ ಬರೋಕ್ಕೆ 2 ಮಂತ್ಸ್ ಆಗುತ್ತೆ. ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಡಿಗ್ರಿ ಅಡ್ಮಿಷನ್ಗಳು ಪ್ರಾರಂಭ ಆಗಿದೆ. ಇವಾಗ ಆಲ್ರೆಡಿ ಯಾರೆಲ್ಲ ಪಾಸ್ ಆಗಿದ್ದಾರಲ್ಲ ಎಕ್ಸಾಮ್ 1ನಲ್ಲಿ ಮತ್ತು ಎಕ್ಸಾಮ್ 2ನಲ್ಲಿ, ಅವರು ಡಿಗ್ರಿ ಅಡ್ಮಿಷನ್ ಮಾಡ್ಕೋಬೋದು. ಕಾಲೇಜಿನಲ್ಲಿ ಹೋಗಿ ವಿಚಾರಿಸಿ ಆನ್ಲೈನ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ಸೊ ಯಾವುದೋ ಒಂದು ಕೋರ್ಸ್ ಮಾಡಬೇಕು, ಕಾಲೇಜಿನಲ್ಲಿ ವಿಚಾರಿಸಿ ಸಬ್ಜೆಕ್ಟ್ಗಳು ಯಾವ್ಯಾವ ಇರುತ್ತೆ, ಯಾವುದಿಲ್ಲ. ಮತ್ತು ಅದೇ ರೀತಿ ಕೆಲವೊಂದು ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅಂದರೆ, ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ನಾವು ಏನು ಬರೀತಾ ಇದೆ ನೋಡಿ, ಅದರ ಏನಾದರೂ ಮಾರ್ಕ್ಸ್ ಕಾರ್ಡ್ನಲ್ಲಿ ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತಾ ಇದ್ರು. ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಅಂತ ನಿಮಗೆ ಏನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು 3 ನಿಮಗೆ ಆ್ಯನ್ಯುವಲ್ ಪರೀಕ್ಷೆ ನಡೆಸಲಾಗುವುದು. ಯಾವುದೇ ರೀತಿ ನಿಮಗೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿದಿಲ್ಲ, ಅವರಿಗೆ ಹೆಚ್ಚಿನ ಆದ್ಯತೆ, ನಿಮಗೆ ಕಡಿಮೆ ಆದ್ಯತೆ ಅಂತ ಏನಿರೋದಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಸಮ ಇರುತ್ತೆ. ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೆಶರ್ ಅಂತಲೇ ಬರುತ್ತೆ. ಎಕ್ಸಾಮ್ 2, ಎಕ್ಸಾಮ್ 1, ಎಕ್ಸಾಮ್ 3 ಅಂತಲೇ ಅಲ್ಲಿ ಮೆನ್ಷನ್ ಆಗೋದು ಅಷ್ಟೇ, ಮತ್ತೇನು ಬದಲಾವಣೆ ಇಲ್ಲ. ಮತ್ತು ಅದೇ ರೀತಿ ಈ ಎಕ್ಸಾಮ್ ಮೂರನೇ ಎಕ್ಸಾಮಕ್ಕೆ ಯಾವುದು ಕ್ವಶನ್ ಪೇಪರ್ ಓದು ನೋಡಿ. 1ನೇ ಆ್ಯನ್ಯುವಲ್ ಕ್ವಶನ್ ಪೇಪರ್, 2ನೇ ಆ್ಯನ್ಯುವಲ್ ಕ್ವಶನ್ ಪೇಪರ್ ಓದ್ರಿ. ಏನು ಫಸ್ಟ್ ಎಕ್ಸಾಮ್ದು ಆ್ಯನ್ಯುವಲ್ ಕ್ವಶನ್ ಪೇಪರ್ ಆಗಿತ್ತಲ್ಲ ಮತ್ತು 2ನೇ ಆ್ಯನ್ಯುವಲ್ ಎಕ್ಸಾಮ್ದು ಕ್ವಶನ್ ಪೇಪರ್ ಆಗಿತ್ತಲ್ಲ, ಓದ್ರಿ. ಇಂಪಾರ್ಟೆಂಟ್ ಆಗಿರುತ್ತೆ. ಅವೇ ಕೆಲವೊಂದು ಕ್ವಶನ್ಸ್ಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಡೆಫಿನೆಟ್ಲಿ ಅವೇ ಕ್ವಶನ್ಸ್ಗಳು ಬರುತ್ತೆ. ಆ್ಯಸ್ ಪರ್ ನಮಗೆ 2024 ಬ್ಲೂ ಪ್ರಿಂಟ್ ನೀಲನಕ್ಷೆ ಪ್ರಕಾರನೇ ಆ್ಯನ್ಯುವಲ್ ಎಕ್ಸಾಮ್ಗಳು ನಡೆಸಲಾಗುವುದು. ಈ ಬಾರಿ ಏನು 3ನೇ ಆ್ಯನ್ಯುವಲ್ ಎಕ್ಸಾಮ್ ಇದೆಯಲ್ಲ, ಇವಾಗ ಜೂನಲ್ಲಿ ನಡೆಸಲಾಗುವುದು, ಜೂನ್ ಜುಲೈವರೆಗೆ. ಸೊ ಬಹಳಷ್ಟು ಈಸಿಯಾಗಿ ಕ್ವಶನ್ ಪೇಪರ್ ಬರುತ್ತೆ. ಡೋಂಟ್ ವರಿ, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ. ಸ್ವಲ್ಪ ಏನಿದೆಯಲ್ಲ ಓದ್ರಿ. ಅಂದರೆ 1ನೇ ಆ್ಯನ್ಯುವಲ್ ಕ್ವಶನ್ ಪೇಪರ್, 2ನೇ ಆ್ಯನ್ಯುವಲ್ ಕ್ವಶನ್ ಪೇಪರ್ ಮಸ್ಟ್ ಹ್ಯಾವ್ ಓದ್ರಿ. ನಾನು ಆಲ್ರೆಡಿ ಪ್ಲೇಲಿಸ್ಟ್ನಲ್ಲಿ ವಿಡಿಯೋಗಳು ಮಾಡಿಟ್ಟಿದ್ದೇನೆ, ಅವು ವಿಡಿಯೋಗಳು ನೋಡ್ಕೊಳ್ರಿ. ಅವು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿ. ಆಯಿತಾ. ಎಲ್ಲಿ ಎಜುಕೇಷನ್ ಕನ್ನಡ ಅಂತ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಅಲ್ಲಿ ಹೋಗಿ ನೀವು ಏನಿದಿಲ್ಲ PDF ತೊಗೋಬಹುದು. ಸೊ ಎಜುಕೇಷನ್ ಕನ್ನಡ ಅಂತ ನಮ್ಮದು ಏನು ಚಾನಲ್ ಇದೆಯಲ್ಲ ಯೂಟ್ಯೂಬ್ನಲ್ಲಿ, ಅಲ್ಲಿ ಹೋಗಿ ನೀವು ಪ್ಲೇಲಿಸ್ಟ್ನಲ್ಲಿ ನೋಡಿದರೆ ಎಲ್ಲ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಾಡಿರ್ತೀನಿ. ಅವೇ ಕ್ವಶನ್ಸ್ಗಳು ಬರುತ್ತೆ ಡೆಫಿನೆಟ್ಲಿ. ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ. ಇಷ್ಟೇ ರೀ, ಪಾಸ್ ಆಗ್ತೀರಾ. ಭಾಳ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಾಳ ಈಜಿ ಇದೆ ಪಾಸ್ ಆಗೋದು. ಡೋಂಟ್ ವರಿ, ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೇ ಆಗ್ತೀರಾ. ಡೆಫಿನೆಟ್ಲಿ ಪಾಸ್ ಆಗ್ತೀರಾ. ನೀವು ಏನು ಮಾಡಬೇಕು ಗೊತ್ತಾ, ಸ್ವಲ್ಪ ಯಾವ ಕ್ವಶನ್ಸ್ಗಳು ರಿಪೀಟ್ಗಳಾಗಿದೆಯಲ್ಲ ಅವೇ ಕ್ವಶನ್ಸ್ಗಳು ಓದ್ಕೊಡ್ರಿ. 1ನೇ ಆ್ಯನ್ಯುವಲ್ ಕ್ವಶನ್ ಪೇಪರ್, 2ನೇ ಎಕ್ಸಾಮ್ದು ಆ್ಯನ್ಯುವಲ್ ಕ್ವಶನ್ ಪೇಪರ್ ಮೊನ್ನೆ ನಡೀತಲ್ಲ, ಅವೇ ಕ್ವಶನ್ ಪೇಪರ್ ಹಿಂದಿಂದು 2 ಆ್ಯನ್ಯುವಲ್ ಕ್ವಶನ್ ಪೇಪರ್ ಓದ್ರಿ. ಈ 3ನೇ ಆ್ಯನ್ಯುವಲ್ ಕ್ವಶನ್ ಪೇಪರ್ ಏನಿದೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ. MCQ ಕ್ವಶನ್ನೇ ಇರುತ್ತೆ. ಯಾವುದೇ ರೀತಿ ಟಫ್ ಇರೋದಿಲ್ಲ. ಭಾಳ ಕ್ವಶನ್ಸ್ಗಳು ಟೈಸ್ಟ್ ಮಾಡಿ ಕೇಳೋದಿಲ್ಲ. ಭಾಳ ಈಸಿ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಈ ಬಾರಿ ಪಾಸ್ ಆಗಿ ಆಗ್ತೀರಾ. ಸೊ ಚೆನ್ನಾಗಿ ಓದ್ರಿ. ಸೊ ಓನಾಗಿ ಬರೀರಿ, ಬಟ್ ಕ್ವಶನ್ಗೆ ರಿಲೇಟೆಡ್ ಆನ್ಸರ್ ಇರಬೇಕು, ಸಾಕು. ಆಯಿತಾ. ಮತ್ತು ಇನ್ನೊಂದೇನು, ಒಂದು 9 ಪೇಜ್ 12 ಪೇಜ್ ಬರೆಯೋಕ್ಕೆ ಹೋಗಬೇಡ್ರಿ. ಮಿನಿಮಮ್ ಒಂದು 16, 17, 18 ಪೇಜ್ ಬರೀರಿ. ಅಂದರೆ ಓನಾಗಿ ಬರೀರಿ, ಪರವಾಗಿಲ್ಲ. ಬಟ್ ಒಂದು ಕ್ವಶನ್ ಕೇಳಿದಾರೆ ಅಂದರೆ ಅದಕ್ಕೆ ಆನ್ಸರ್ ಏನಿದೆಯಲ್ಲ ರಿಲೇಟೆಡ್ ಆನ್ಸರ್ ಮಾಡಿರಿ. ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಏನಾದರೂ ಸುಮ್ಮನೆ ಪೇಪರ್ನಲ್ಲಿ ಬರೆಯೋದು ಮಾಡಿದರೆ ಮಾರ್ಕ್ಸ್ಗಳು ಕೊಡೋದಿಲ್ಲ. ಒಂದು 4-5 ಲೈನ್ ಓದ್ತಾರೆ. ಸೊ ಅದಕ್ಕೆ ಏನು ಹೇಳೋದೇನೆಂದರೆ, ಸೊ ಕ್ವಶನ್ಗೆ ರಿಲೇಟೆಡ್ ಆನ್ಸರ್ ಮಾಡಿರಿ. ಡೆಫಿನೆಟ್ಲಿ ಪಾಸ್ ಆಗ್ತೀರಾ. ಸೊ ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿರಿ. ಎಲ್ಲ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಗಳು ಹಾಕಿದ್ದೇನೆ. ಮತ್ತು ಯಾರೆಲ್ಲ ಸೈನ್ಸ್ ವಿದ್ಯಾರ್ಥಿಗಳು, ಸ್ಟ್ಯಾಟ್ ಸಬ್ಜೆಕ್ಟ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಸೊ ಬೇರೆಗೆ ಸಬ್ಜೆಕ್ಟ್, ಎಜುಕೇಷನ್ ಸಬ್ಜೆಕ್ಟು, ಜಿಯೋಗ್ರಫಿ ಸಬ್ಜೆಕ್ಟ್, ಇವೆಲ್ಲ ನಿಮಗೆ ಏನಿದೆಯಲ್ಲ ಇಂಪಾರ್ಟೆಂಟ್ ನೋಟ್ಸ್ಗಳು ಬೇಕಂದರೆ, PDF ಬೇಕಂದರೆ ಟೆಲಿಗ್ರಾಮ್ನಲ್ಲಿ ಹಾಕಿದ್ದೇನೆ. ಸೊ ನಾನು ಟೆಲಿಗ್ರಾಮ್ ಲಿಂಕ್ ಏನಿದೆಯಲ್ಲ ನಾನು ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಪಿನ್ ಹಾಕಿರಿದ್ದೇನೆ. ನೀವು ಅಲ್ಲಿ ಹೋಗಿ ಜಾಯಿನ್ ಮಾಡ್ಕೊಂಡು ಏನಿದೆಯಲ್ಲ ಅಲ್ಲಿ ಫೈಲ್ ಅಂತ ಆಪ್ಷನ್ ಇರುತ್ತೆ. ಟೆಲಿಗ್ರಾಮ್ನಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಾಂದರೆ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ಅಲ್ಲಿ ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿದರೆ ಎಲ್ಲ ವಿಡಿಯೋಗಳು ಮಾಡಿಟ್ಟಿದ್ದೇನೆ. ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಅವೇ ವಿಡಿಯೋಗಳು ನೋಡ್ಕೊಳ್ಳಿ, ಅವೇ ಕ್ವಶನ್ಸ್ಗಳು ಬರುತ್ತೆ. ಬೆಸ್ಟ್ ಆಫ್ ಲಕ್ಸ್. ಈ ಬಾರಿ ಪಾಸ್ ಆಗಿ ಆಗ್ತೀರಾ. ಡೋಂಟ್ ವರಿ. ಆಲ್ ದಿ ಬೆಸ್ಟ್.